ಕೇಂದ್ರ ಸರ್ಕಾರ ಸಾರ್ವತ್ರಿಕ ಜನಗಣತಿಯನ್ನು ನಡೆಸೋದಕ್ಕೆ ದಿನಾಂಕವನ್ನು ನಿಗದಿ ಮಾಡಿ ಅಧಿಸೂಚನೆಯನ್ನು ಹೊರಡಿಸಿದೆ. ಅಕ್ಟೋಬರ್ 2026ರಿಂದ ಮೊದಲ ಹಂತದಲ್ಲಿ ಜನಗಣತಿ ಆರಂಭ ಆಗೋದಕ್ಕಿದೆ ಮತ್ತು ನಂತರ ಮಾರ್ಚ್ 2027ರಲ್ಲಿ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಜನಗಣತಿ ನಡೆಯಲಿದೆ. ಈ ಬಾರಿ ಜನಗಣತಿಯ ಜೊತೆಗೆ ಜಾತಿ ಗಣತಿಯು ಕೂಡ ನಡೀತಾ ಇರುವಂಥದ್ದು ವಿಶೇಷ. ಕೇಂದ್ರ ಸರ್ಕಾರ ಒಟ್ಟು 34 ಲಕ್ಷ ಗಣತಿದಾರರನ್ನು ಇದಕ್ಕಾಗಿ ಆಯ್ಕೆ ಮಾಡಿಕೊಳ್ಳೋದಕ್ಕೆ ನಿರ್ಧರಿಸಿದೆ. ಕೇಂದ್ರ ಸರ್ಕಾರದ ಜನಗಣತಿ ಯಾವ ಸ್ವರೂಪದಲ್ಲಿ ಸಾಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಹಾಗೆಯೇ ಕರ್ನಾಟಕದಲ್ಲೂ ಕೂಡ ಈಗ ಜಾತಿ ಸಮೀಕ್ಷೆಯನ್ನು ಮತ್ತೊಮ್ಮೆ ಮಾಡೋದಕ್ಕೆ ಆದಷ್ಟು ಬೇಗ ಅದನ್ನು ಮಾಡಿ ಮುಗಿಸ್ತೀವಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಎಬ್ಬಿಸಿರುವುದು ಜಾತಿ ಜನಗಣತಿ. ಕಾಂಗ್ರೆಸ್ನ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಪದೇ ಪದೇ ಜಾತಿ ಜನಗಣತಿ ವಿಷಯವನ್ನೇ ಪ್ರಸ್ತಾಪ ಮಾಡುತ್ತಿದ್ರು. ಕೊನೆಗೆ ಪ್ರಧಾನಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಮೇ 2, 2025ರಂದು ಸಂಪುಟ ಸಭೆ ನಡೆಸಿ ಜಾತಿ ಗಣತಿ ಜೊತೆಗೆ ಜನಗಣತಿಯನ್ನು ಮಾಡುವುದಾಗಿ ಘೋಷಿಸಿತ್ತು. ಈಗ ಕೇಂದ್ರ ಸರ್ಕಾರ ದೇಶದ 16ನೇ ಜನಗಣತಿ ನಡೆಸಲು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದ್ದು ದಿನಾಂಕವನ್ನು ನಿಗದಿ ಮಾಡಿದೆ. ದೇಶದಲ್ಲಿ ಒಟ್ಟು 2 ಹಂತದಲ್ಲಿ ಜಾತಿ ಜನಗಣತಿ ನಡೆಸಲು ಆದೇಶಿಸಲಾಗಿದೆ. ಕೇಂದ್ರ ಸರ್ಕಾರವು 2026ರ ಅಕ್ಟೋಬರ್ 1ರಿಂದ 1ನೇ ಹಂತದ ಜನಗಣತಿ ಶುರು ಮಾಡಲಿದೆ. 2ನೇ ಹಂತ 2027ರ ಮಾರ್ಚ್ 1ರಂದು ದೇಶದ ಉಳಿದ ಭಾಗಗಳಲ್ಲಿ ನಡೆಯಲಿದೆ. ಮೊದಲ ಹಂತದಲ್ಲಿ ಲಡಾಖ್, ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡ್ನಲ್ಲಿ 2026ರ ಅಕ್ಟೋಬರ್ 1ರಿಂದ ಆರಂಭವಾದರೆ ಕರ್ನಾಟಕ, ತಮಿಳುನಾಡು, ದೆಹಲಿ, ಗುಜರಾತ್ ಸೇರಿ 2027ರ ಮಾರ್ಚ್ 1ರಿಂದ ಎಲ್ಲ ರಾಜ್ಯಗಳಲ್ಲೂ ಜನಗಣತಿ ಕಾರ್ಯ ನಡೆಯಲಿದೆ ಅಂತ ಕೇಂದ್ರ ಸರ್ಕಾರದ ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟಣೆ ಹೊರಡಿಸಿದೆ. ಸುಮಾರು 34 ಲಕ್ಷ ಗಣತಿದಾರರು ಮತ್ತು ಮೇಲ್ವಿಚಾರಕರು ಜಾತಿ ಜನಗಣತಿಯಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಡಿಜಿಟಲ್ ಸಾಧನಗಳನ್ನು ಹೊಂದಿರುವ 1.3 ಲಕ್ಷ ಜನಗಣತಿ ಕಾರ್ಯಕರ್ತರು ಕಾರ್ಯನಿರ್ವಹಿಸಲಿದ್ದಾರೆ. ಏಕಕಾಲಕ್ಕೆ ಈ ಜನಗಣತಿ ಮತ್ತು ಜಾತಿ ಎಣಿಕೆಯೂ ನಡೆಯಲಿದೆ. ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್ ಸೇರಿದಂತೆ ಇತರೆ ಸರ್ಕಾರದ ಗುರುತಿನ ದಾಖಲೆ ಆಧರಿಸಿ ಜಾತಿ ಜನಗಣತಿ ನಡೆಯಲಿದೆ. ಕರ್ನಾಟಕದಲ್ಲೂ ಪ್ರತ್ಯೇಕ ಜಾತಿ ಜನಗಣತಿ ಶುರು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಹೆಸರಲ್ಲಿ ಗಣತಿ. 2015ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಜಾತಿ ಜನಗಣತಿ ನಡೆಸಲಾಗಿತ್ತು. ಆದರೆ ಒಕ್ಕಲಿಗರು, ಲಿಂಗಾಯತರು ಸೇರಿ ಬಹುತೇಕ ಸಮುದಾಯದ ನಾಯಕರು, ಸ್ವಾಮೀಜಿಗಳು 10 ವರ್ಷದ ವರದಿಯನ್ನ ವಿರೋಧಿಸಿದ್ರು. ಮೊನ್ನೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ, ಖರ್ಗೆ ಅವರನ್ನ ಭೇಟಿ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಹೊಸ ಗಣತಿಗೆ ಸೂಚಿಸಿತ್ತು. ಈಗ ಸಿದ್ದರಾಮಯ್ಯ ಸರ್ಕಾರ ಹೊಸ ಗಣತಿಗೆ ಆದೇಶ ಮಾಡಿದೆ. ನಮ್ಮದು ಜಾತಿ ಜನಗಣತಿ ಅಲ್ಲ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅಷ್ಟೇ. ಹಿಂದುಳಿದ ವರ್ಗಗಳ ಕಾಯ್ದೆಯ ಸೆಕ್ಷನ್ 11 ಸಬ್ಸೆಕ್ಷನ್ 1ರ ಪ್ರಕಾರ ವರದಿಗೆ 10 ವರ್ಷಗಳಾದ ಮೇಲೆ ಮರುಸಮೀಕ್ಷೆ ಆಗಬೇಕು ಎಂದು ತಿಳಿಸಲಾಗಿದೆ. ಅದಕ್ಕಾಗಿ ಜಾತಿ ಗಣತಿ ಮರುಸಮೀಕ್ಷೆ ಮಾಡುತ್ತಿದ್ದೀವಿ ಎಂದರು ಸಿಎಂ ಸಿದ್ದರಾಮಯ್ಯ. ಸಾಮಾಜಿಕ, ಶೈಕ್ಷಣಿಕ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಸೋಷಿಯೋ ಎಜುಕೇಷನಲ್ ಸರ್ವೆ. ಸೊ ಅದ್ರ ಜೊತೆ ಜಾತಿ ಗಣತಿನೂ ಬರ್ತದೆ. ಸೊ ಅದರಿಂದ ಕೇಂದ್ರ ಸರ್ಕಾರ ಮಾಡೋದು ಜಾತಿ ಗಣತಿ ಅಷ್ಟೇ. ನಾವು ಮಾಡೋದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಜಾತಿ ಗಣತಿ. ಸಾಮಾಜಿಕ ನ್ಯಾಯ ಮಾಡಬೇಕಾದ್ರೆ ನಾವು ಅವ್ರಿಗೆ ಸೋಷಿಯೋ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ಸ್ ಪರಿಸ್ಥಿತಿ ಗೊತ್ತಿರಬೇಕು. ಅದಿಲ್ಲದೆ ಗೊತ್ತಿಲ್ಲದೆ ಹೋದರೆ ಸೋಷಿಯಲ್ ಜಸ್ಟಿಸ್ ಮಾಡೋದು ಕಷ್ಟ ಆಗ್ತದೆ. ಸೆಕ್ಷನ್ 11 ಕ್ಲಾಸ್ 1 ಅದರ ಪ್ರಕಾರ 10 ವರ್ಷ ಆಗಿದ್ದರೆ ವರದಿ, ಹೊಸ ವರದಿ ತರಿಸ್ಕೋಬೇಕು ಅಂತ ಇದೆ. ಅದಕ್ಕೋಸ್ಕರ ಮಾಡಿದ್ದೀವಿ. 3 ದಿನಗಳ ಹಿಂದಷ್ಟೇ ವಿಶ್ವಸಂಸ್ಥೆ ಜನಸಂಖ್ಯಾ ವರದಿ ಬಿಡುಗಡೆ ಮಾಡಿತ್ತು. ಇದರಲ್ಲಿ ಭಾರತದ ಜನಸಂಖ್ಯೆ 2025ರ ಅಂತ್ಯದಲ್ಲಿ 146 ಕೋಟಿ ತಲುಪುತ್ತೆ ಅಂತ ಹೇಳಿತ್ತು. ಇದರ ಮಧ್ಯೆ ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಶುರು ಮಾಡಿದ್ದು 2027ರೊಳಗೆ ಅಂತಿಮ ವರದಿ ರಿಲೀಸ್ ಆಗಲಿದೆ. ಕರ್ನಾಟಕ ಸರ್ಕಾರ ಶುರು ಮಾಡುತ್ತಿರುವ ಸಮೀಕ್ಷೆ ಹೆಚ್ಚು ಕಡಿಮೆ ಇದೇ ವರ್ಷದಲ್ಲಿ ಇನ್ನು 3 ತಿಂಗಳಲ್ಲಿ ಮುಗಿಯಲಿದೆ. ವರದಿ ಅಧಿಕೃತವಾದ ಮೇಲೆ ಯಾವ್ಯಾವ ಸ್ವರೂಪದ ರಾಜಕೀಯ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.